ಬಿಸ್ಕೆಟ್ ಆ ಟೈಪ್ ಏನೋ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಕೊಡ್ತಾನೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾಮಕೃಷ್ಣ ಕೋಚಿಂದ ಮಾತಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಹೊರಗಡೆ ಭಾಳ ಬಿಸಿಲಿದೆ. ಜನ್ಮಕ್ಕೆ ಹೋಗೋ ಇವನೇನಪ್ಪ ರಾತ್ರಿ ಇಷ್ಟು ಬಿಸಿಲಿದೆ ಅಂತಂತಲ್ಲ. ಇಲ್ಲ, ತುಂಬ ಬಿಸಿಲಿದೆ. ಇಲ್ಲಿ ಹೀಟ್ ಭಾಳ ಇದೆ. ಈಗ ಪ್ರೆಸೆಂಟ್ 45 ಡಿಗ್ರಿ ಆ ಟೈಪ್ ಇದೆ. ಇಲ್ಲಿ ಅದೇ ರೀತಿ ಯಾವ ಥರ ಅಂದರೆ ಡೇ ಟೈಮ್ ಎಲ್ಲ ಇಲ್ಲಿ ಪೂರ್ತಿ ಯಾವುದೇ ರೀತಿ ಅಂಗಡಿ ಅವೆಲ್ಲ ಸ್ವಲ್ಪ ವ್ಯವಹಾರ ಕಮ್ಮಿ. ರಾತ್ರಿ ಹೊತ್ತು ಸ್ವಲ್ಪ ಅಂಗಡಿ ಎಲ್ಲ ಓಪನ್ ಮಾಡ್ತಾರೆ, ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದಕ್ಕೋಸ್ಕರ ಈ ರಾತ್ರಿ ಹೊತ್ತೇ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಬರ್ತಾರೆ ಇಲ್ಲಿ. ಅದಕ್ಕೋಸ್ಕರ ಸೇಮ್ ದುಬೈ ಟೈಪೇ. ನೀವು ನೋಡ್ತಾ ಇರ್ಬೋದು, ಈ ಕಡೆಗೆಲ್ಲ ನಾವಿರೋ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲ ಇರೋದಿಲ್ಲಿ. ಇಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳು ಕೂಡ ಇರುತ್ತೆ. ಇಲ್ಲಿ ಸ್ವೀಟ್ ಶಾಪ್ ಅದೆಲ್ಲ ಇಂಡಿಯಾದಲ್ಲಿ ಮೋರ್ ಯಾವ ಥರ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ಒಂದು ನೆಕ್ಸ್ಟು ಹೈಪರ್ ಮಾರ್ಕೆಟ್ ಅಂತ ನಾವು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಇದೇ ಬಿಲ್ಡಿಂಗಲ್ಲಿ ಇರೋದು ನೆಕ್ಸ್ಟ್ ಹೈಪರ್ ಮಾರ್ಕೆಟ್ ಅಂತ. ಅಷ್ಟಲ್ಲಿ ಎಲ್ಲರೂ ಇದೆ ನೆಕ್ಸ್ಟ್ ಹೈಪರ್ ಮಾರ್ಕೆಟ್ ಅಂತ. ಇಲ್ಲೆಲ್ಲ ನಿನಗೇನು ಬೇಕು ಅದೆಲ್ಲ. ನಾನು ಸ್ವಲ್ಪ ಏನಾದ್ರು ಡೈಲಿ ಅದೇ ಕ್ಯಾಂಟೀನ್ ಊಟ ತಿಂದು ಸಾಕಾಗಿತ್ತು. ಅದಕ್ಕೋಸ್ಕರ ಬಿಸ್ಕೆಟ್ ಆ ಟೈಪ್ ಏನೋ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಕೊಡ್ತಾನೆ. ಬೋರ್ಬನ್ ಪ್ಯಾಕು ಇದು ಬಂದುಬಿಟ್ಟು 0.54. ಇಲ್ಲಿ ಒಂದು KD ಬಂದ್ಬಿಟ್ಟು ಒಂದು ಇಂಡಿಯನ್ ಇಲ್ಲಿ 1 KWD ಅಂದರೆ ಕುವೈತ್ ದಿನಾರ್ ಬಂದ್ಬಿಟ್ಟು ಇಂಡಿಯಾದಲ್ಲಿರೋ 280 ರೂಪಾಯಿಗೆ ಸಮ. ಅದಕ್ಕೋಸ್ಕರ 0.5 ಅಂದರೆ ಅಲ್ಲೇ ನಿಮಗೆ ಆಮೇಲೆ ಹೇಳ್ತೀನಿ ಎಷ್ಟಾಗಿದೆ ಅಮೌಂಟ್ ಅಂತ. ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇಂಡಿಯಾದಲ್ಲಿ ಪಾರ್ಲೇಜ್ ಇರುತ್ತಲ್ಲ, ಇಲ್ಲಿ 5 ರೂಪಾಯಿ ಸಿಗುತ್ತೆ. ಇಲ್ಲಿ 0.25 ಅಂದರೆ 50 ರೂಪಾಯಿ ಮೇ ಬಿ. ಪಾರ್ಲೇಜಿ ಗೋಲ್ಡ್ ಇದು ಅರೇಬಿಯನ್ ಎಕ್ಸ್ಪೋರ್ಟು. ಸೇಮ್ ಟೇಸ್ಟ್ ಇಂಡಿಯಾದಲ್ಲ. ಸೋಪು ಖಾಲಿಯಾಗಿತ್ತು. ಒಂದು ಸೋಪ್ ಬಾಕ್ಸ್ ಡೌದು 4 ಪ್ಯಾಕ್ಸ್ ಇರುತ್ತೆ. ಇದರೊಳಗಡೆ 125 ಗ್ರಾಮ್ಸು. ಈ ಕಡೆ ಎಲ್ಲ ಪೇಸ್ಟು ಅವೆಲ್ಲ ಇದೆ. ಪೇಸ್ಟು ಖಾಲಿಯಾಗಿದೆ. ಈ ಕಡೆ ಸೋಪ್ ಸೆಕ್ಷನ್. ಮತ್ತು ಆಫರ್ ಅಂತ ಇರುತ್ತೆ ಇಲ್ಲಿ ಅಷ್ಟೊಂದು. ಕ್ಲೋಸಪ್ ಬೈ 1 get 1 ಇಲ್ಲ. $15% ಆಫರ್ ಅಂತೆ. 280 ರೂಪಾಯಿ. 0.99 ಅಂದರೆ 1 KD ಸಮ. ಇದೊಂದು ಹಚ್ಕೊಳ್ಳೋಣ ಕ್ಲೋಸಪ್. ಮ್ಯಾಕ್ಸ್ ಬ್ರಷ್, ಕೋಲ್ಗೇಟ್ ಮ್ಯಾಕ್ಸ್ ಬ್ರಷ್ ಇಲ್ಲ. ಈ ಕಡೆ ಬಂದ್ಬಿಟ್ಟು ಎಲ್ಲ ಇರುತ್ತೆ. ಈ ಕಡೆ ನವರತ್ನ ಎಲ್ಲ ಇಂಡಿಯನ್ ಎಷ್ಟು ಅಂದರೆ ಕೇರಳ, ನಮ್ಮ ಬೆಂಗಳೂರಲ್ಲಿದೆ ಏನೋ ಗೊತ್ತಿಲ್ಲ.
ಇದು ಆಲ್ಮೋಸ್ಟ್ ಆಲ್ ಕೇರಳ ಮಲೆ ತಮಿಳ್ನಾಡಲ್ಲಿ ಜಾಸ್ತಿ ಇದೆ ನೆಕ್ಸ್ಟ್ ಹೈಪರ್ ಮಾರ್ಕೆಟ್ ಅಂತ. ಈ ಕಡೆ ಬಂದ್ಬಿಟ್ಟು ಸೋಪು ಅದು ಇದು ಇದೆ. ಫೇರ್ ಆ್ಯಂಡ್ ಹ್ಯಾಂಡ್ಸಮ್ಮು, ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಫೇರ್ ಆ್ಯಂಡ್ ಲವ್ ಫೇರ್ ಆ್ಯಂಡ್ ಲವ್ಲಿ ಅಲ್ಲ ನಾವು ಫೇರ್ ಆ್ಯಂಡ್ ಹ್ಯಾಂಡ್ಸಮ್. ಈಗ ಚೇಂಜ್ ಆಗಿದೆ, ಗ್ಲೋ ಆ್ಯಂಡ್ ಹ್ಯಾಂಡ್ಸಮ್ ಅಂತೆ. ಅದು ಮೊದಲೇ ಚೇಂಜ್ ಆಗಿದೆ ಇಂಡಿಯಾದಲ್ಲಿದ್ದಾಗ. ಏನೇ ತಗೊಂಡ್ರು ಕಾಸ್ಟ್ಲಿ ಗುರು ಇಲ್ಲಿ. ದುಡ್ಡು ಇರ್ಬೇಕಷ್ಟೇ, ನೋಡೋಕ್ಕೆಲ್ಲ ಚೆಂದ ಕಾಣುತ್ತೆ, ಪಾಕೆಟ್ ಖಾಲಿ ಆಗುತ್ತೆ ಅಷ್ಟೇ. ಇಲ್ಲೆಲ್ಲ ಇದೆ ಅದು ಇದು ಅಂತ. ಶಾಂಪೂ ಸೆಕ್ಷನ್ ಇದಲ್ಲ, ಇದು ಏರ್ ಆಯಿಲ್ಸ್ ಇವೆಲ್ಲ. ಹಾಂ, ಈ ಕಡೆ ಬಂದರೆ ತರಕಾರಿ ಅವೆಲ್ಲ ಸಿಗುತ್ತೆ. ನಾವೇನು ತರಕಾರಿ ಅಡುಗೆ ಮಾಡಲ್ವಲ್ಲ, ಏನಾದರೂ ಫ್ರೂಟ್ಸ್ ತಗೊಂಡು ಹೋಗೋಣ ಅಂತ. ಈ ಬಿಸಿಲುಗಾಲದಲ್ಲಿ ಫ್ರೂಟ್ಸ್ ಕಂಪಲ್ಸರಿ ಇರಲೇಬೇಕು. ಅದಕ್ಕೋಸ್ಕರ ಏನಾದರೂ ಎಲ್ಲ ಫ್ರೂಟ್ಸ್ ಇದೆಲ್ಲ, 1 kg ಆ್ಯಪಲ್ ತಗೊಂಡು ಹೋಗೋಣ. ಇಲ್ಲಿ ಮೇಲ್ಗಡೆ ಇದೆಲ್ಲ, ಇದರಲ್ಲಿ ಮತ್ತು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇವರು ಚೈನಾದಿಂದ ಮತ್ತು ಇಂಡಿಯಾದಿಂದ ಇಲ್ಲ. ಇಂಡಿಯಾದಿಂದ ಆ್ಯಪಲ್ ಇಲ್ಲ, ಇಂಡಿಯಾದಿಂದ ಆ್ಯಪಲ್ ಇಲ್ಲ, ಒಂದು ಚೈನಾದಿಂದ ಇದೆ. ಇದೇ ಕಾಣ್ತಾ ಇದೆಯಲ್ಲ, ಆ್ಯಪಲ್ ಫ್ರಮ್ ಚೈನಾ ಅಂತ. ನಾನು ತಗೊಂಡವನು 1 kg. ಇದೆಲ್ಲ ಇದು ಅಕ್ಕಿ ಸ್ಟೋರು, ಇದು ಎಣ್ಣೆ, ಅಡುಗೆ ಮಾಡೋ ಕುಕ್ಕಿಂಗ್ ಆಯಿಲು. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಾಸ್ಮತಿ ರೈಸ್ ಸಿಗುತ್ತೆ. ಯಾವುದೇ ರೀತಿಯ ಮಾಮೂಲಿ ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ ಮಾಮೂಲಿ ರೈಸ್ ಸಿಗೋಲ್ಲ. ಬಾಸ್ಮತಿ ರೈಸ್ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು. ಯಾಕಂದರೆ ಇದು ಮುಸ್ಲಿಂ ಕಂಟ್ರಿ ಅಲ್ಲ, ಆಲ್ಮೋಸ್ಟ್ ಬಿರಿಯಾನಿ ಅದಕ್ಕೋಸ್ಕರ ಯೂಸ್ ಮಾಡ್ತಾರಂತ ಇವರು ಇಂಪೋರ್ಟ್ ಮಾಡ್ಕೊಳ್ತಾರೆ ಬಾಸ್ಮತಿ ರೈಸ್ನ. ಇದು ಬಂದುಬಿಟ್ಟು ಲಿಟ್ಲ್ ಬಿಟ್ ಬೇಕ್ರಿ. ಇಲ್ಲೆಲ್ಲ ಬ್ರೆಡ್ಡು ಅವೆಲ್ಲ ಸಿಗುತ್ತೆ ಇಲ್ಲಿ. ಈ ಕಡೆ ಎಲ್ಲ ಡೈರಿ ಪ್ರಾಡಕ್ಟ್ಸ್, ಈ ಕಡೆ ಎಲ್ಲ ಹಾಲು ಅವೆಲ್ಲ ಸಿಗುತ್ತೆ. ಒಂದು ಮೊಸರು ಇಲ್ಲೆಲ್ಲ ಬಂದ್ಬಿಟ್ಟು kg ಲೆಕ್ಕದಲ್ಲೇ ಇರುತ್ತೆ. ಇದ್ರ ಮೇಲೆ ಇರುತ್ತೆ ಎಕ್ಸ್ಪೈರಿ ಡೇಟ್, ಅದೆಲ್ಲ ಅದರೊಳಗಡೆ ತಗೊಳ್ಬೇಕು. ಇದು ಬಂದ್ಬಿಟ್ಟು ಪೂರ್ತಿ ಒಂದು ಬಕೆಟ್ 1 kg 395.035. ಈ ಕಡೆ ನಿಮಗೆಲ್ಲ ಪ್ಯಾಕೆಟ್ ಸಣ್ಣ ಡಬ್ಬದಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದು ಸೇವಿಂಗ್ ಪ್ಯಾಕು. ಆ್ಯಕ್ಚುಲಿ 0.3 ಅಂದರೆ 0.4. ನಿಮಗೆ ಆಲ್ಮೋಸ್ಟ್ ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟಾಗಿದೆ ಬಿಲ್ ಅಂತ. ನೀವು ಇಲ್ಲಿ ನೋಡ್ಬೋದು, ಲಸ್ಸಿ ಪ್ಯಾಕೆಟು ಮತ್ತು ಮ್ಯಾಂಗೋ ಟೆಟ್ರಾ ಪ್ಯಾಕೆಟು, ಚಾಕ್ಲೇಟು ಭಾಳ ಇದೆ ಇಲ್ಲಿ. ನೋಡ್ತಾ ಹೋದರೆ ಟೈಮ್ ಭಾಳ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಕಡೆಗೆ ಸಾಫ್ಟ್ ಡ್ರಿಂಕ್ಸು, ಇಲ್ಲಿ ಯಾವುದೇ ರೀತಿಯ ಆಲ್ಕೋಹಾಲು ಅವೆಲ್ಲ ಅಲೋ ಇಲ್ಲ. ಸಾಕು ಮಾಡೋಣ ಶಾಪಿಂಗ್, ಇಲ್ಲಿದ್ದರೆ ದುಡ್ಡು ಖರ್ಚಾಗುತ್ತೆ ಬರೀ. ಅದಕ್ಕೋಸ್ಕರ ಇಲ್ಲಿ ಅವ್ರು ಆ ಥರನೇ ಮಾಡಿರ್ತಾರೆ ಎಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ನಮ್ಮ ಫೇವ್ರೆಟ್ ಕಿಟ್ಕ್ಯಾಟ್ ಕುಕ್ಕಿ, ಇದು ಭಾಳ ಚೆನ್ನಾಗಿರುತ್ತೆ. ಇದು ಎಷ್ಟಪ್ಪ ಅಂದರೆ 50 ರೂಪಾಯಿ. ಇಂಡಿಯಾದಲ್ಲಿ 20 ರೂಪಾಯಿ ಸಿಗೋದಿಲ್ಲ, 50 ರೂಪಾಯಿ ಕೊಡ್ಬೇಕು ನಾವು. ನಮ್ಮ ಕರ್ಮಕ್ಕೆ ಲೆಫ್ಟ್ ಗಡಿ ಕಟ್ಟಾಗಿಟ್ಟಿತ್ತು. ಆದರೆ ಪೂರ್ತಿ ಶಾಪಿಂಗ್ ಆಯಿತು. ಅಮೌಂಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲ ಪೂರ್ತಿ ಅದ ಅಪಾರ್ಟ್ಮೆಂಟ್ ಎಲ್ಲ ಇರೋದೆಲ್ಲ. ಅವನ ಸೈಕಲ್ ಬಿಟ್ಟಿದ್ದಾನೆ ಒಳಗಡೆ. ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಯಿತು. ಅಲ್ಲಿ ರೂಮಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಬಂದೆ, ರೂಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಇಂಡಿಯಾದಲ್ಲಿ ಒಂದು 200 ರೂಪಾಯಿ ಆದರೆ ಇಲ್ಲಿ ಒಂದು 800 ರೂಪಾಯಿ ಆ ಥರ ಖರ್ಚು ಜಾಸ್ತಿ. ಇಲ್ಲಿ ಏನೋ ಉತ್ಪಾದನೆ ಏನೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ. ಎಕ್ಸ್ಪೋರ್ಟ್ ಇವ್ರ ಕಡೆಯಿಂದ ಏನಿಲ್ಲ, ಓನ್ಲಿ ಪೆಟ್ರೋಲ್ ಅಂದೇ ಇವ್ರ ಎಕ್ಸ್ಪೋರ್ಟ್ ಮಾಡೋದು. ಅದಕ್ಕೋಸ್ಕರ ಇಲ್ಲಿ
ಪ್ರತಿಯೊಂದು ವಸ್ತು ಭಾಳ ಕಾಸ್ಟ್ಲಿ. ಇಲ್ಲಿ ಮರುಭೂಮಿ ಎಲ್ಲ ಈ ಒಂದು ತರಕಾರಿ ಕೂಡ ಬೆಳೆಯೋದಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ತರಕಾರಿ ಎಲ್ಲ ಡಿಪೆಂಡ್ ಆಗಿರೋದು ಇಂಡಿಯಾದ ಮೇಲೆ. ಇಲ್ಲಿ ಮಳೆ ಕೂಡ ಬರಲ್ಲ, ಭಾಳ ಕಷ್ಟ ಜೀವನ. ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಿಂದನೇ ಇಂಪೋರ್ಟ್ ಮಾಡ್ಕೊಳ್ತಾರಲ್ಲ ತರಕಾರಿ ಮತ್ತು ಸಾಂಬಾರು ಪದಾರ್ಥ ಇವೆಲ್ಲ. ಇಂಡಿಯಾ ಯಾಕಿದೆ ಅದಕ್ಕೋಸ್ಕರ ಹೇಳಿರೋದು, ಎಕ್ಸ್ಪೋರ್ಟ್ ಮಾಡುತ್ತೆ ಭಾಳ. ಇನ್ನು ರೇಟ್ ಇಲ್ಲಿ ಭಾಳ ರಿಚ್ ಪೀಪಲ್ಸ್ ಇರ್ತಾರಲ್ಲ ಅವರೆಲ್ಲ, ಅವ್ರಿಗಿನ ರೇಟ್ ಅಷ್ಟೊಂದು ಜಾಸ್ತಿ ಅನಿಸಲ್ಲ. ನಮ್ಮಂಥರಿಗೆ ಹೊರಗಡೆಯಿಂದ ಬಂದಿರ್ತೀವಲ್ಲ ಇಂಡಿಯಾದಿಂದ, ನಮಗೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇಂಡಿಯಾದಲ್ಲಿ ಕಡಿಮೆ ಕೊಟ್ಟಿರ್ತೀವಿ, ಇಲ್ಲಿ ಬಂದು ಜಾಸ್ತಿ ಅಮೌಂಟ್ ಕೊಡ್ಬೇಕಂದ್ರೆ ನಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಅಲ್ಲಿ ರೂಮಲ್ಲಿ ತೋರಿಸ್ತೀನಿ ಅಮೌಂಟ್ ಎಷ್ಟಾಗಿದೆ ಅಂತ, ಮತ್ತು ಏನು ಸಾಮಾನು ತಗೊಂಡಿದ್ದೀನಿ ಅಲ್ಲಿ ನೋಡಿರ್ತಾರೆ. ಮತ್ತು ಇಲ್ಲಿ ಇನ್ನೊಂದ್ಸತಿ ತೋರಿಸ್ತೀನಿ ನಾನು. ಇದೆ ನಮ್ಮ ಅಪಾರ್ಟ್ಮೆಂಟ್, ನೋಡಿದ್ರಲ್ಲ ಹಳೆ ಒಂದು ವಿಡಿಯೋದಲ್ಲಿ. 5th ಫ್ಲೋರಲ್ಲಿದೆ ನಮ್ಮ ಫ್ಲೋರ್. ನಡೆದು ಸಾಕಾಯ್ತು. ಅದರಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ಶಾಪಿಂಗ್ ಅಂದರೆ ತಲೆ ಕೆಡುತ್ತೆ, ಭಾಳ ಟಯರ್ಡ್ ಆಗಿರುತ್ತೆ. ಜಲ್ದಿ ಬಾಗಿಲು ತೆಗೀತು. ಮತ್ತು ಒಂದು ಡವ್ ಸೋಪು 4 ಇರುತ್ತೆ ಇದರೊಳಗಡೆ, ಇನ್ನೊಂದು ತಗೊಂಡಿದ್ದೀನಿ. ಇದೊಂದು ಬೋರ್ಬನ್ ಬಿಸ್ಕೆಟ್, ಇದು ಒಂದು ಮೊಸರು ಪ್ಯಾಕೆಟ್ 1 kg ಡಬ್ಬ. ಒಂದು ಸಣ್ಣದ ಚೂಯಿಂಗಮ್ಮು ಆ ಟೈಪ್ ಇದೆ. ಬಂದ್ಬಿಟ್ಟು ಎಷ್ಟು ಐಟಮ್ಸು, 1 ಮತ್ತು 2 3 4 5 6 ಒಂದು 7 ಒಂದು ಕಿಟ್ಕೆಟ್ ಚಾಕ್ಲೇಟ್ ಎಲ್ಲ ದಾರಿಯಲ್ಲಿ ತಿಂದು ಬಂದ್ಬಿಟ್ಟೆ. ಟೋಟಲ್ ನಾನು ಅಮೌಂಟ್ ಕೊಟ್ಟಿರೋದು 4 kg, ಅಂದರೆ 1100 ರೂಪಾಯಿ ಕೊಟ್ಟಿದ್ದೀನಿ. 1100 ರೂಪಾಯಿ ಕೊಟ್ಟಿದ್ದೀನಿ. ಅದರೊಳಗಡೆ 3.85 ಆಗಿದೆ. ಅವರು ಒಂದು 30 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಅಂದರೆ 1000 ಈ 4 ಐಟಮ್ಗೆ 7 ಐಟಮ್ಗೆ 1080 ರೂಪಾಯಿ ಎಲ್ಲ 70 ರೂಪಾಯಿ ಆಗಿದೆ. ಇಷ್ಟು ಕಾಸ್ಟ್ಲಿ ಐಟಮ್ ಒಂದು ವಾರಕ್ಕೆ ಅಂದರೆ ನಾವು ಇಲ್ಲಿ ಜೀವನ ಮಾಡ್ದಂಗೆ. ಅದಕ್ಕೋಸ್ಕರ ಇಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಇದೆ. ಈ ಥರ ಇದ್ದಾರೆ ಕುವೈತ್, UAE, KSA ಇದೆಲ್ಲ ಓಮನ್ನು ಇಂಡಿಯಾದಲ್ಲಿ ಎಲ್ಲ ಇರುತ್ತೆ. ಇದನ್ನೊಂದು ವಾರಗಡೆ ಹಂಗೆ ಇಟ್ಕೊಂಡ್ರೆ ಒಂದು ನಮ್ಮದು ಆಫರ್ ಕಾರ್ಡ್ ಇರುತ್ತೆ, ಅದರೊಳಗಡೆ ಆ್ಯಡ್ ಆಗುತ್ತೆ. ನೀನು 100 kg ಖರ್ಚು ಮಾಡಿದ್ರೆ 1 kg ಆಫರ್ ಇರುತ್ತೆ. 100 kg ಅಂದರೆ ಎಷ್ಟು ಗೊತ್ತಾ? 28,000. 28,000 ಖರ್ಚು ಮಾಡಿದರೆ 280 ರೂಪಾಯಿ ವಾಪಸ್ ಕೊಡ್ತಾರೆ ಅವರು. ಏನಾಗಿ ಇದು ದೊಡ್ಡ ವಿಷಯನೇ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಭಾಳ ಕಾಸ್ಟ್ಲಿ. ಇಂಡಿಯಾನೇ, ಬೇರೆದು ವಿದೇಶನೇ. ಅದಕ್ಕೋಸ್ಕರ ಇಂಡಿಯಾ ಯಾಕೆ ಹೊರಗಡೆ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಈಗ ಗೊತ್ತಾಗ್ತದೆ ಇಂಡಿಯಾ ಯಾಕೆ ಗ್ರೇಟ್ ಅಂತ. ಸಿಗ್ತೀನಿ. ನನಗೆ ಯೂಟ್ಯೂಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ವಲ್ಪ ಯೂಸ್ ಆಗುತ್ತೆ. ಆದಷ್ಟು ಶೇರ್ ಮಾಡೋ ವಿಡಿಯೋನೆಲ್ಲ ಇದೇನು, ಅದಕ್ಕೋಸ್ಕರ ಸುಮ್ಮನೆ ಲೈಕ್ ಮಾಡಿ. ನಿಮಗೇನೇ ಅನಿಸಿಕೆ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.